Hey guys, welcome back to my channel, Spurti Vlogs. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರನ್ನು ತಿರುಪತಿ ಕರ್ಕೊಂಡು ಹೋಗ್ತೀನಿ. ಇವತ್ತು ಫಸ್ಟ್ ಶ್ರಾವಣ ಶನಿವಾರ. ನಾವು 3 ವಾರ ಮಾಡ್ತೀವಿ, ಲೈಕ್ 3 ಶನಿವಾರನ ನಾವು ಫಾಲೋ ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟ್ ಅಂದರೆ 3rd ಶನಿವಾರ ಹೋಗ್ಬಿಟ್ಟು ಚಿಕ್ಕ ತಿರುಪತಿಯಲ್ಲಿ ಪೂಜೆ ಮಾಡ್ಕೊಂಡು ಬಂದಮೇಲೆ ನಾವು ನಾನ್ ವೆಜ್ನ ತಿನ್ಬೋದು ಸಂಡೆಯಿಂದ. ಸೊ ಇವತ್ತು ಬಂದುಬಿಟ್ಟು ಫಸ್ಟ್ ಶನಿವಾರ ಆ್ಯಂಡ್ ನಾವು ಫಸ್ಟ್ ಎವರ್ ಟೈಮ್ ಫಸ್ಟ್ ಶನಿವಾರನೇ ನಾವು ದೊಡ್ಡ ತಿರುಪತಿಗೆ ಹೋಗ್ತಿದ್ವಿ. ತಿರುಪತಿ ಆಂಧ್ರ ಪ್ರದೇಶಲ್ಲಿರೋದು. ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಡೀ ಫ್ಯಾಮಿಲಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ವಿ ಆರ್ ವೆರಿ ಕ್ಲೋಸ್ ಟು 150K. ಫಸ್ಟ್ ಶ್ರಾವಣ ಶನಿವಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ತಿರುಪತಿಯಲ್ಲೆಲ್ಲ ತುಂಬ ಜಾಸ್ತಿ ರಶ್ ಕೂಡ ಇರುತ್ತಲ್ವ. ಸೊ ಅದಕ್ಕೆ ಮುಂಚೆನೇ ಟಿಕೆಟ್ ಅದು ಇದು ಎಲ್ಲ ಬುಕ್ ಮಾಡಿದ್ರು ನಮ್ಮ ಡ್ಯಾಡಿ. VIP ಟಿಕೆಟ್ ಓನರ್ ಸಮಥಿಂಗ್ ಲೈಕ್ ದಟ್, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಆ ಥರದ್ದು ಬುಕ್ ಮಾಡಿದ್ರು. ಆ್ಯಂಡ್ ಈಗ L1 ಸಿಗೋದು ಅಥವಾ ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರೋದು ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಆ್ಯಂಡ್ ಆ ಟಿಕೆಟ್ಸ್ ಓಪನಿಂಗಲ್ಲಿ ಕೂಡ ಇರಲ್ಲ. ಜಾನ್ವರಿಯಲ್ಲಿ ಚೆನ್ನಾಗಿ ಸಿಗುತ್ತೆ L1 ದರ್ಶನಕ್ಕೆಲ್ಲ ಹೋಗ್ಬಿಟ್ಟು ಬರೋಕ್ಕೆ. ಸೊ ಅದಕ್ಕಾದರೆ ಪ್ರಾಪರ್ ಅದೇ ಟೈಮ್ಗೆ ಹೋಗ್ಬೇಕು, ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ಈ VIP ದರ್ಶನಲ್ಲಿ ಏನಿರುತ್ತೆ, ಸುಪ್ಪದಮ್ಮಲ್ಲಿ ಎಂಟ್ರಿ ಕೊಟ್ಬಿಟ್ಟು ಅದಾದಮೇಲೆ ಒಳಗಡೆ ಹೋಗೋ ಥರ ಇರುತ್ತೆ. ಅಲ್ಲೇನಾದರೂ ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಾರ್ಮಲ್ ದರ್ಶನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದು. ಆ್ಯಂಡ್ ಶ್ರಾವಣ ಶನಿವಾರ ಹೇಳೋಕ್ಕಾಗಲ್ಲ, ಜಾಸ್ತಿ ಜನ ಇರ್ತಾರೆ. ಅವರೆಲ್ಲರೂ ಶ್ರಾವಣ ಶನಿವಾರ ದಿನ ದೇವರ ದರ್ಶನ ಮಾಡಬೇಕು ಅಂತೆಲ್ಲ ಇರುತ್ತಲ್ವ, ದಟ್ಸ್ ವೈ. ಆ್ಯಂಡ್ ನಾವು ಮನೆ ಬಿಡೋಕೆ ಆಲ್ಮೋಸ್ಟ್ 7 o'clock ಆಗಿತ್ತು. ಆ್ಯಂಡ್ ಇದೇ ನಾವು ಫಸ್ಟ್ ಟೈಮ್ ಬೆಳಗ್ಗೆ ಹೋಗ್ಬಿಟ್ಟು ನೈಟ್ ಬರೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಯೂಶ್ವಲಿ ನಾವು ಹಿಂದಿನ ದಿನ ಬಿಟ್ಬಿಟ್ಟು ಸಾಯಂಕಾಲ ಹಂಗೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ಹಾಲ್ಟ್ ಎದ್ಬಿಟ್ಟು ನೆಕ್ಸ್ಟ್ ಡೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಬಟ್ ಈ ಟೈಮ್ ಇಲ್ಲ, ಒಂದೇ ದಿನದಲ್ಲಿ ಮುಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಸರಿ ಬೆಳಗ್ಗೆನೇ ಬಿಡೋಣ 7 ಗಂಟೆಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಿಟ್ರಿ. ಆ್ಯಂಡ್ ಆನ್ ದ ವೇ ಹೋಗುವಾಗ ಮುಲ್ಬಾಗಿಲು ದೋಸೆ ತಿನ್ನಬೇಕು ಅಂತ ನಾನು ಯೂಶ್ವಲಿ ಮದುವೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸಿದಾಗ ಮುಲ್ಬಾಗಿಲು ದೋಸೆ ಅದೆಲ್ಲ ಮಾಡಿಸಿದ್ವಿ. ಸೊ ಅವಾಗಲೇ ನಾನು ತಿಂದಿರೋದು. ಈ ಥರ ರೆಸ್ಟೋರೆಂಟ್ಸಲ್ಲೆಲ್ಲ ಹೋಗ್ಬಿಟ್ಟು ತಿಂದಿರೋದು ಯಾವತ್ತೂ ಇಲ್ಲ. ಸೊ ಅದಕ್ಕೆ ಹೆಂಗೂ ಮುಲ್ಬಾಗಿಲ ಮೇಲೆ ಹೋಗ್ತಿದ್ದೀವಲ್ಲ, ಇಲ್ಲಿ ಹೋಗ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋದ್ವಿ. ಲಿಟ್ರಲಿ ದ ದೋಸೆ ಟೇಸ್ಟ್ ವಾಸ್ ಸೋ ಆ್ಯಾವ್ರೇಜ್. ಚೆನ್ನಾಗೇ ಇರಲಿಲ್ಲ, ಫುಲ್ ಸ್ವೀಟಾಗಿತ್ತು. ಕಾಂಬಿನೇಷನ್ಸ್ ಚೆನ್ನಾಗಿರಲಿಲ್ಲ, ಏನೂ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಮುಲ್ಬಾಗಿಲಲ್ಲಿ ಎಲ್ಲಿ ಬೆಸ್ಟ್ ದೋಸೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಾಂಟ್ ಟು ಟ್ರೈ ದ ಬೆಸ್ಟ್ ದೋಸಾ. ಇಲ್ಲಿ ದೋಸಾ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿತ್ತು, ಬಟ್ ಐ ವಾಂಟೆಡ್ ಸಮಥಿಂಗ್ ನೈಸ್. ಸೈಡ್ಸ್ ಎಲ್ಲ ಚೆನ್ನಾಗಿರೋದು, ಈವನ್ ದೋಸಾ ಟು ಬಿ ಲಿಟಲ್ ಮೋರ್ ಗುಡ್. ನಾನು ಡೆಡಿಕೇಟ್ ಮಾಡೋದು ಇಲ್ಲಿಂದ ನಡೀತಾರ, ಅವ್ರ ಊರಿಂದ ನಡ್ಕೊಂಡ್ ಬಂದಿರೋದೇಲೆ ಅಕ್ಕ. ಬಟ್ ಹೌದಾ, 1 ವೀಕ್ ಆಗುತ್ತಾ? ಅಲ್ಲೇ ಕುತ್ಕೊಳ್ರಿ ನೋಡು, ಅಷ್ಟು ಜಾಗ ಐತೆ. ಅದಕ್ಕಂತಾನೆ ನಾವು 7 ಸೀಟರ್ ತಗೊಂಡಿರೋದು, ನೀವಿಬ್ರು ಇಂದ ಕುತ್ಕೊಬೇಕಂತ. ಆನ್ ದ ವೇ ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ ಈಗ ಟ್ರೆಂಡಿಂಗಲ್ಲಿರೋದು ಆ್ಯಂಡ್ ಹಳೇ ಕಾಲದ ಸಾಂಗ್ಸ್ ಎಲ್ಲದನ್ನು ಕೇಳಿಸ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ನಾವು ಹಿಂಗೆ अर्ली ಮಾರ್ನಿಂಗ್ ಬಿಟ್ಬಿಟ್ಟು ಒಂದೇ ಟ್ರಿಪ್ ಅಂತ ಹೋಗೋದು ಅಂತಂದರೆ ಬರೀ ಮೈಸೂರಿಗೆ ಮಾತ್ರ. ಮೈಸೂರಿಗೆ ಹೋಗ್ತೀವಿ, ಇಲ್ಲಾಂದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ದಿಸ್ ವಾಸ್ ರಿಯಲಿ ಸೋ ಗುಡ್. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಹೋಗ್ಬಿಟ್ಟು ಇಷ್ಟು ಬೇಗ ಬಂದುಬಿಡ್ಬೋದು ತಿರುಪತಿಗೆ ಅಂತ. ಆ್ಯಂಡ್ ಜರ್ನಿ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ಫ್ರೆಶ್ ಆಗಿ ಹೋದ್ವಲ್ಲ, ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಒಂದು ಭಯದ ವಿಷಯ ಕೂಡ ಆಯಿತು, ಅದನ್ನು ಕೂಡ ವ್ಲಾಗಲ್ಲಿ ಮುಂದೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ದರ್ಶನ ಎಲ್ಲ ಆಯಿತು. ನಾವು ಫೋನ್ನೆಲ್ಲ ಒಳಗಡೆ ಕ್ಯಾರಿ ಮಾಡಲ್ಲ ದೇವಸ್ಥಾನದ ಒಳಗಡೆ ಎಲ್ಲ, ಅಲ್ಲಿ ಲಾಕರಲ್ಲೆಲ್ಲ ಇಡಬೇಕು ಅಂತ. ಸೊ ನಾವು ಅದನ್ನೆಲ್ಲ ರಿಸ್ಕ್ ತೊಗೊಳಲ್ಲ, ಕಾರಲ್ಲಿ ಇಟ್ಬಿಟ್ಟು ಸೇಫಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾರಲ್ಲೇ ಇಟ್ಬಿಟ್ಟು ಹೋಗ್ತೀವಿ. ನೀವೆಲ್ಲ ಏನು ಮಾಡ್ತೀರಾ, ಎತ್ಕೊಂಡು ಹೋಗ್ತೀರಾ, ಲಾಕರಲ್ಲೆಲ್ಲ ಇಡ್ತೀರಾ ಅಂತ ಹೇಳಿ. ಬಿಕಾಸ್ ತುಂಬ ಟೈಮ್ ಚೆಕಿಂಗ್ ಇರುತ್ತೆ, ನಾವು ಕೂಡ ಅಲ್ಲೆಲ್ಲ ಹೋಗೋದ್ರಿಂದ ಏನಷ್ಟು ಸರಿ ಇಲ್ಲ ಅಂತ ಅನಿಸ್ಬಿಟ್ಟು ನಾವು ಕಾರಲ್ಲೇ ಇಟ್ಬಿಡ್ತೀವಿ. ಆ್ಯಂಡ್ ಕಾರೆಲ್ಲ ನೋಡ್ಬೋದು ಫುಲ್ ಗಲೀಜಾಗಿಬಿಟ್ಟಿತ್ತು ಹೊರಗಡೆಯಿಂದ ಎಲ್ಲ. ಹೊಸ ಕಾರಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ತಿರುಪತಿಗೆ, ಅದು ಕೂಡ ವೆರಿ ಗುಡ್ ಫೀಲಿಂಗ್.
ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ರಶ್ ತುಂಬ ಇತ್ತು. ನಾವು ಹೋಗಿದ್ದು 12:30 ಅನಿಸುತ್ತೆ, 12:30 1 ನಾವು ಒಳಗಡೆ ಹೋದಾಗ 2 hours ಆಯಿತು. ಬಿಕಾಸ್ ಜಾಸ್ತಿ ರಶ್ ಇತ್ತು. ಬೇಗ ಹೋದ್ರೂ ಏನಂತಾರೆ ಜಾಸ್ತಿ ರಶ್. ಬಿಕಾಸ್ ಇವತ್ತು ಶ್ರಾವಣ ಶನಿವಾರ, ಫಸ್ಟ್ ವಾರ ಅಲ್ಲ, ದಟ್ಸ್ ವೈ. ಆ್ಯಂಡ್ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಐ ಸೊ ಹ್ಯಾಪಿ. ಲೆಟ್ಸ್ ಗೋ. ಅವ್ರೇನೋ ಚಿಪ್ಸ್ ಲೇಸ್ ಎಲ್ಲ ತೊಗೊಂಬರಕ್ಕೆ ಅಲ್ಲೇ ಕೂತ್ಕೊಂಡಿದ್ದೀರಾ? ನಾನೇನೋ ಅಲ್ಲೇ ತೊಗೊಂಡು ಬರ್ತಾರಂದರೆ ಕೂತ್ಕೊಂಡ್ಬಿಟ್ಟವ್ರೆ. ಆ್ಯಂಡ್ ಐ ಆಮ್ ಸೋ ಟಯರ್ಡ್. ಇವಾಗ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡನ್ನ ಎಲ್ಲಾದರೂ ಹೋದರೆ ವ್ಲಾಗಲ್ಲಿ ತೋರಿಸ್ತೀನಿ. ಬಾಯ್. ಓಹೋ, ಮತ್ತೆ ದರ್ಶನ ಎಲ್ಲ ಚೆನ್ನಾಯ್ತಾ? ಸೂಪರ್ ಆಯ್ತು. ಎಲ್ಲರೂ ನಾಮ ಇಳಿಸ್ಕೊಂಡು ಹೋಗಿದ್ರಿ. ಐ ಮೀನ್ ನಾಮ ರಶ್ ಸಕ್ಕತ್ತಿತ್ತು, ಅದೇ ಹೇಳ್ದೆ. ಶುಕ್ರವಾರ ಫಸ್ಟ್ ಟೈಮ್ ಫಸ್ಟ್ ವಾರನೇ ದರ್ಶನ. ಥ್ಯಾಂಕ್ ಯು ಮಗದೀರಾ. ಹೆಂಗಿತ್ತು ದರ್ಶನ? ಆಲೂಜೇನು Bye guys. Yashika, I wanted to sit that side. ಆ್ಯಂಡ್ ಬರೋವಾಗ ಆಲ್ಮೋಸ್ಟ್ ಲಂಚ್ ಟೈಮ್ ಕೂಡ ಆಗಿತ್ತು. ಸೊ ಅದಕ್ಕೆ ಹತ್ರದಲ್ಲಿ ಯಾವ ಹೋಟೆಲ್ ಚೆನ್ನಾಗಿದೆ ಅಲ್ಲಿ ಹೋಗ್ಬಿಟ್ಟು ಲಂಚ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಲಾಸ್ಟ್ ಟೈಮ್ ಬಂದಾಗ ಓರಿಯನ್ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಮಾಡಿದ್ವಿ. ಚೆನ್ನಾಗಿತ್ತು ಟೇಸ್ಟ್. ಸೊ ತಿರ್ಗಾ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ಎಷ್ಟೊಂದು ಆರ್ಡರ್ ಮಾಡಿದ್ವಿ. ಎಲ್ಲ ಹೊಟ್ಟೆ ತುಂಬ ತಿಂದ್ವಿ. ಆ್ಯಂಡ್ ಬರೋವಾಗ ನಾನೆಲ್ಲ ಒಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಳಗ್ಗೆ ಏನಾಯಿತು ಅಂತ. ಸೊ ಬೆಳಗ್ಗೆ ಬಂದುಬಿಟ್ಟು ನಾವು ಮನೆ ಬಿಟ್ಟಾಗ ಅರೌಂಡ್ 7 ಏನೋ ಆಗಿತ್ತು. ಮಮ್ಮಿ ಡ್ಯಾಡಿ ಕಾಫಿ ಮಾಡಿಕೊಟ್ಬಿಟ್ಟು ಎಲ್ಲ ಮಾಡಿ ಕೊಟ್ಟಿದ್ರು. ನಾನು ಸ್ಟವ್ ಹತ್ರ ಲೈಕ್ ಏನೋ ನೀರು ತೆಗ್ಯೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆಗ ನೋಡಿದ್ರೆ ಒಂದು ಸ್ಟವ್ ಆನ್ ಆಗಿತ್ತು. ಅದು ಬೇಳೆ ಸಾರು ಸ್ಟವ್. ಸೊ ನಾನು ಕಾರಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಆಲ್ಮೋಸ್ಟ್ 15 minutes ಏನೋ ಟ್ರಾವೆಲ್ ಮಾಡಿದ್ದೀವಿ. ಆವಾಗ ನಮ್ಮಪ್ಪ ಎಲ್ಲ ಲಾಕ್ ಎಲ್ಲ ಹಾಕಿದ್ದೀರಾ, ಎಲ್ಲ ಕರೆಕ್ಟಾಗೈತಾ ಅಂತ ಕೇಳಿದ್ರು. ನಾನು ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನ ಕೇಳಿದೆ, ಮಮ್ಮಿ ಏನಾದರೂ ಸ್ಟವ್ ಆನ್ ಮಾಡಿದ್ದಲ್ಲ ಅದನ್ನು ಆಫ್ ಮಾಡಿದ್ಯಾ ಅಂತ. ಅಷ್ಟೇ ನಾನು ಕೇಳಿದ್ದು. ನಮ್ಮ ಮಮ್ಮಿ ಅಷ್ಟೊತ್ತಿಗೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಆಫ್ ಮಾಡಿದ್ದೀನೋ ಇಲ್ವೋ ಅಂತ ಅಂದ್ಬಿಟ್ಟು ಫುಲ್ ಕ್ಯಾಮ್ರಾ ಎಲ್ಲ ತೆಗೆದು ನೋಡಿದ್ವಿ. ಎಲ್ಲ ಆಯಿತು. ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸ್ಮೆಲ್ ಬರ್ತಿದ್ಯಾ ನೋಡ್ರಿ, ಗ್ಯಾಸ್ ಏನಾದರೂ ಬಿಟ್ಬಿಟ್ಟಿದ್ದೀರಾ ಅಥವಾ ಸ್ಟವ್ ಆನ್ ಆಗೇ ಇದೆಯಾ ಎಲ್ಲದನ್ನು ನೋಡ್ರಿ ಅಂತ. ಅದರಲ್ಲಿ ನಾನು ಕಿಚನ್ ವಿಂಡೋನ ಕೂಡ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಕಿಚನ್ ವಿಂಡೋ ಸ್ವಲ್ಪ ಓಪನ್ ಆಗಿದ್ದರೆ ಕಾಣಿಸುತ್ತೆ, ಬಟ್ ನಾನು ಲಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ತುಂಬ ಟೆನ್ಷನ್, ತುಂಬ ಭಯದಿಂದ ಹೋಗ್ಬಿಟ್ಟು ದೇವ್ರ ದರ್ಶನ ಹೆಂಗೋ ಮಾಡಿಕೊಂಡು ಬಂದ್ವಿ. బాగుందంట మా అమ్మ చేసుకుంది కదా అట్లుందంట. అది అమ్మమ్మ చేసేలా ఉంది అని చెప్తా ఉన్నాడు. వాళ్ళ అమ్మమ్మ టాప్ 1 అంట, చేసేది. నేను టాప్ 2, వాళ్ళ అక్క టాప్ 3 అంట. ఇప్పుడు ఇది టాప్ 1 ಅಮ್ಮ ಈಗ ಗ್ಲಾಸ್ ಅಮ್ಮ ಸರಿ నేను ಮಾಡಿಲ್ಲಪ್ಪ. ಅಕ್ಕತನ ಮುಖ ನಂಗೆ ಕೊಡಿದೆ. ಎಷ್ಟು ಕ್ಯೂಟ್ ಆಗಿ ಮಲ್ಕೊಂಡವ್ರು ಇಬ್ರು. ಸ್ಲೀಪ್ ಓವರ್ ಇನ್ ಬೆನ್ಸ್ ಅಂತ ಅವನು ಡೈಲಾಗ್. ಅದಕ್ಕೆ ಮಗು ಎಷ್ಟು ಚೆನ್ನಾಗಿದ್ದೆ ಮಲ್ವಿ. ಯಾವತ್ತೂ ನಮ್ಮ ಮನೇಲಿ ಈ ಥರ ಎಲ್ಲ ಸಿಚುವೇಶನ್ಸ್ ಬಂದಿಲ್ಲ. ನಾವು ಯಾವತ್ತೂ ಆ ಥರ ಕೇರ್ಲೆಸ್ ಆಗಿರೋದು ಏನೂ ಇಲ್ಲ. ಬಿಕಾಸ್ ಕಿಚನಲ್ಲಿ ನಾನು ಇಲ್ಲ ಮಮ್ಮಿ ಇಬ್ಬರೇ ಇರೋದು. ಸೊ ನಾವು ಪ್ರಾಪರ್ ಟೈಮ್ಗೆ ಎಲ್ಲದನ್ನು ಕ್ಲೋಸ್ ಮಾಡಿ ಎಲ್ಲದನ್ನು ಆರಿಸ್ಬಿಟ್ಟು ಬಂದುಬಿಡ್ತೀವಿ. ಬಟ್ ಈ ಟೈಮ್ ನನಗೆ ಕನ್ಫ್ಯೂಸ್ ಆಯಿತು. ಅದ್ರ ಜೊತೆ ನಮ್ಮ ಮಮ್ಮಿ ಕೂಡ ತಲೆಯಲ್ಲಿ ಉಡ ಬಿಟ್ಟಂಗೆ ಆಗ್ಬಿಡ್ತು. ಸೊ ಅದಕ್ಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆ್ಯಂಡ್ ನಮ್ಮ ಮಮ್ಮಿ ಹೇಳಿದ್ರು ಇಲ್ಲ ಕನ್ಫರ್ಮ್ ಇದೆ, ಬಟ್ ಸ್ಟಿಲ್ ಅದೊಂದು ಕಡೆ ಭಯ ಅನ್ನೋದಿರುತ್ತಲ್ವ, ಆ ಥರ ಆಯಿತು. ಖುಷಿ ಆಗ್ಬಿಡು. ಆದ್ರೇನು ನಿನಗೆ ಬಲ್ಲೆ ಕೊಬ್ಬಮ್ಮ. ಏನಕ್ಕಮ್ಮ ನಿನಗೆ ಬೇಕಾಗಿತ್ತು ಬೇಳೆ ಸಾರು? ನೋಡೆ ಎಮರ್ಜೆನ್ಸಿ ಈ ಕಿಟಕಿ ಯಾವತ್ತೂ ಹಾಕ್ಬಾರ್ದು. ಸ್ಫೂರ್ತಿ ಕ್ಲಿಯರ್ ಆಯ್ತಾ ತಾನೆ? ಕ್ಲಿಯರ್ ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ. ಅಲ್ಗೂ ನಿಮ್ ಫೋನ್
ಫೋನ್ ಮಾಡೋಣ ಅಂತ ಇವ್ರಿಗೆ ಗೊತ್ತಿದೆ, ಇವ್ರ ಕಾರಲ್ಲೇ ಅವರಲ್ಲ, ಇನ್ನೆಲ್ಲಿಂದ ನಾವು ಮಾಡೋದು ಫೋನು? ಇವಳು ಬಯಸಿದಾರ ಸ್ಟವ್ ಏನು ಹೇಳ್ಕೊಳಕ್ ಆಗಲ್ಲ. ಇದು ಓಪನ್ ಯಾವತ್ತು 24/7 ಇದು ಓಪನ್ ಇರ್ತೈತಿ ಒಂದ್ ಕಿಟಕಿ. ಇವಳು ಪರ್ಪಸ್ ಆಗಿ ಹಾಕ್ಬಿಟ್ಟು ಬಂದ ಬೇಕಂತ ನಂಗೆ ಖುಷಿ ನೋಡು. ಕರೆಕ್ಟ್ ಆಗಿ ಇತ್ತಣ, ನನ್ ಜ್ಞಾಪಕನೂ ಇತ್ತು. ಇವಳು ಏನ್ ಮಾಡೋದು ಗೊತ್ತಾ, ಆಫ್ ಮಾಡಿದ್ಯಾ ಅಂತ ಕೇಳೆಲ್ಲ ಡೌಟ್ ಆಗೋಯ್ತು. ಎಷ್ಟು ಭಯ ಬಿದ್ದಿದ್ದೀನಿ ಅಂದ್ರೆ ಅಲ್ಪ ಉಸಿರಾಡಕ್ಕೂ ಜೋರಾಗಿ ಭಯ ಅಂತವ್ರ ಪಕ್ಕ ಕುತ್ಕೊಂಡು ಏನ್ ಮಾಡೋದು, ಅಷ್ಟು ಭಯ ಬಿದ್ದಿದ್ದೀನಿ. ನೀವ್ ಯಾವಾಗ ಫೋನ್ ಮಾಡ್ಬಿಟ್ಟು ಇವಳು ನೀವ್ ಇಲ್ಲಿಂದ ನೋಡ್ತಾ ಇದ್ದೀರಿ ಗೊತ್ತಾಗ್ಬಿಡ್ತೈತಲ್ಲ, ವಾಸನೆ ಬರ್ತೈತಾನೆ. ಏನೇನೋ ಈ ಬೇಳೆ ಸಾರಿಗೋಸ್ಕರ ಇಷ್ಟು ನಮ್ಮ ಪರ್ದಾಟ. ಆಟೋಮೆಟಿಕ್ ಅಲ್ಲ, ಅದು ಸ್ಟವ್ ನಾರ್ಮಲ್ ಗ್ಯಾಸ್ ಸ್ಟವ್ ತರ ಮಾಡೋದೊಂದು ಕೆಲಸ, ಕಾಂಪನ್ಸೇಷನ್ಗೆ ಏನೇನೋ ಕೆಲಸ. ದೇವ್ರಿ ಒಳ್ಳೇದ್ ಮಾಡಪ್ಪ. ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ಅವಳು ತಲೆ ಕೂಡ ಬಿಟ್ಟಿದ್ದೆ. ಅವಳು ಹೌದಾ, ಏನಕ್ಕೆ ಬೆಳಗ್ಗೆಯಿಂದ ಇಲ್ಲ ಅಂತನ? ಸ್ಟವ್ ಪೂಜೆ ಮಾಡ್ತಾ ಇದ್ಪ. ಅಳ್ತಿದ್ದಾರೆ ಗೈಸ್, ಸುಮ್ನೆ ಅಳ್ತಿದ್ದಾರೆ ಗೈಸ್. ನೀನ್ ಮಾಡಿದ್ದೆಲ್ಲ ಪೂರ್ತಿ. ಹೌದು ಮಮ್ಮಿ, ಹೌದಾ? ಎಷ್ಟು ಇದ್ ಮಾಡಿ ನಾವೆಲ್ಲ ಮಾಡ್ಬಿಟ್ಟು ಹೋಗಿದ್ರಿ, ಬೈಕ್ ಸಿಕ್ಕೋಳೆ ಬೇಕಂತ. ಇದು ಹೋಮ್ ಮೇಡ್ ಕೋಕೋ ಪೌಡರ್, ಶುಗರ್ ಪೌಡರ್ ಅಂಡ್ ಸಮ್ ರಾ ಆಯಿಲ್. ಯಶಿಕಾ ಮೇಡ್. ಇದು ಬ್ರೆಡ್ ಟೋಸ್ಟ್ ಮೇಲೆ ಹಾಕೊಂಡು ತಿನ್ನೋದು. ಲೋ ಬಜೆಟ್ ಫ್ಯಾಮಿಲಿ ಗೈಸ್, ನಟ್ಟೆಲ್ಲ ತಗೊಂಡ್ ಬಂದು ಮಾಡ್ಕೊಂಡು ತಿನ್ನಕ್ಕಾಗ. ನಟೆಲ್ಲ ಎಷ್ಟು? 500. ಯಾರು ಹೇಳಿದೆ ಈಗ ನೀನ್ ಚೆನ್ನಾಗಿ? ಅದೇ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದೇ ನಾನು ಫೋನ್ ಚೆನ್ನಾಗಿ. ಯಶಿಕಾ ಸ್ವಲ್ಪ ಜಾಸ್ತಿ ಹಾಕೋದಲ್ಲ, ಕ್ಲೀನಾಗಿ ಸ್ಪ್ರೆಡ್ ಮಾಡು. ಬ್ರೆಡ್ ಮುಚ್ಚಿಬಿಡು. ಶೇಪ್. ಓಹೋ. ಇವಾಗ ಇದೆರಡು ಪಾಪು ಸೋನಿಗೆ ಗೈಸ್. ನಾವೆಲ್ಲರೂ ಇಲ್ಲಿ ಆಲೂಗಡ್ಡೆ ಪಲ್ಯ, ದೋಸೆ, ರೆಡ್ ಚಟ್ನಿ, ಅಯ್ಯೋ ಇದು ಒಳಗಡೆ ಹಾಕೋ ಚಟ್ನಿ, ಏನಿದು ಬಂದ್ಬಿಟ್ಟು ರೆಡ್ ಚಟ್ನಿ, ಪೀನಟ್ ರೆಡ್ ಚಟ್ನಿ, ಆ್ಯಂಡ್ ಇದು ಬಂದ್ಬಿಟ್ಟು ವೈಟ್ ಚಟ್ನಿನಾ? ವೈಟ್ ಚಟ್ನಿ. ಇಷ್ಟೆಲ್ಲ ನಾವು ಇನ್ನೇನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ರೆ ಅದು 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 ನಾನು ಹೇಳಿದ್ ನಿಮ್ಗೆ ದೋಸೆ ಇಂಡಿಯನ್ ಬ್ರೆಡ್ ಅಂತ. ಅದು ಅವರೆಲ್ಲರಿಗೂ ಬ್ರೇಕ್ಫಾಸ್ಟ್. ಯಶಿಕಾ ಸ್ವಲ್ಪ ಸ್ಲೈಸ್ಡ್ ಕ್ಯೂಬ್ಡ್ ಫ್ರೂಟ್ಸ್, ಚಿಲ್ ಫ್ರೂಟ್ಸ್. ಗೈಸ್, ಫಾರಿನ್ ಫ್ರೂಟ್ಸ್ ಇಲ್ಲ, ಇಂಡಿಯನ್ ಫ್ರೂಟ್ಸ್ ಮಾತ್ರ ಇದೆ. ಮೋಸಂಬಿ, ಆರೆಂಜ್, ಆಪಲ್, ನನಗೆ ಚೆರಿ, ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಬ್ಲ್ಯಾಕ್ ಬೆರೀಸ್, ಸ್ಟ್ರಾಬೆರೀಸ್ ಇದೆಲ್ಲ ಬೇಕು ಗೈಸ್, ಇದೆಲ್ಲ ಬೇಕು. ಅವಕಾಡೋ ಓಕೆ, ಇದೆಲ್ಲ ಸಿಗಲ್ಲ ಗೈಸ್. ಸೊ ಹಾಯ್ ಗಾಯ್ಸ್, ಇಟ್ಸ್ ಸಂಡೇ ಆ್ಯಂಡ್ ಇವತ್ತು ಸಂಡೇ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಗೋಬಿ, ಕಾಲಿಫ್ಲವರ್. ಸೊ ಕಾಲಿಫ್ಲವರಲ್ಲಿ ಕಬಾಬ್ ಅಂತೆಲ್ಲ ಮಾಡ್ತಾರಲ್ವಾ, ಕಾಲಿಫ್ಲವರ್ 65 or ಸಮಥಿಂಗ್. ಸಂಡೇ ಇದು ಮಾಡ್ತೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್, ನಾನು ಎಷ್ಟು ಸ್ಟ್ರಿಕ್ಟಾಗಿ ಶ್ರಾವಣ ಮಾಡ್ತಾ ಇದ್ದೀನಿ ಅಂತ. 3 ವಾರ ಮಾಡಬೇಕಷ್ಟೇ, ಬಟ್ ಸ್ಟಿಲ್ ಅದೆಷ್ಟು ಕಷ್ಟ ಇರುತ್ತೆ ಅಲ್ವಾ. ಸೊ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಈ ಥರ, ಸೊ ದಟ್ ಅದು ಫ್ರೈ ಮಾಡಿದ್ಮೇಲೆ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ. ಅದು ಡಬಲ್ ಫ್ರೈ ಮಾಡ್ತಾರೆ ಕೆಲವೊಬ್ರು, ಆ್ಯಂಡ್ ನಾನು ಕೂಡ ಸಮ್ಟೈಮ್ಸ್ ಡಬಲ್ ಫ್ರೈ ಎಲ್ಲ ಮಾಡ್ತಿರ್ತೀನಿ. ಟ್ವೈಸ್ ಫ್ರೈ ಮಾಡ್ಬೇಕಂದ್ರೆ ಅದು ಜಾಸ್ತಿ ಪೇಷನ್ಸ್ ಇರಬೇಕು, ಆ್ಯಂಡ್ ಹಾಗೆ ಎಲ್ಲನೂ ಖಾಲಿ ಮಾಡಿದ್ರೆ ಹಾಗೆ ಇಟ್ಕೊಂಡಿರ್ಬೇಕು. ನಮ್ಮ ಮನೇಲಿ ಮಾಡ್ತಾ ಸೋನು ಪಾಪು ಇಬ್ಬರು ತಿಂತಾರೆ, ಬಿಕಾಸ್ ಅವರಿಬ್ಬರಿಗೂ ಇದಿಷ್ಟ ಅಲ್ವಾ. ಆ್ಯಂಡ್ ಎಷ್ಟೊಂದು ದಿನ ಆಗಿದೆ ನಾವು ನಾನ್ ವೆಜ್ ತಿಂದು.
ಸೊ ಯಾ ಇದನ್ನು ಒಂದೇ ಟ್ರಿಪ್ಗೆ ಹಾಕ್ಬಿಟ್ಟು ಹಾಗೆ ಒಂದೇ ಟೈಮ್ ಡೀಪ್ ಫ್ರೈ ಮಾಡಿ ತೆಗಿತೀನಿ. ಸೊ ದಟ್ ಅದು ಫಸ್ಟ್ ಟೈಮಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಾದಮೇಲೆ ಕಾರ್ನ್ಫ್ಲವರ್ ಆಮೇಲೆ ಮೈದಾ ಒಂದು ಸ್ವಲ್ಪ ಹಾಕ್ಬಿಟ್ಟು ಡೀಪ್ ಫ್ರೈ ಚೆನ್ನಾಗಿ ಮಾಡಬೇಕು. ಯು ಗೆಟ್ ಪರ್ಫೆಕ್ಟ್ ಆಗಿರೋದು ಸಿಗುತ್ತೆ. ನಾನು ಆಲ್ರೆಡಿ ರೆಸಿಪಿನ ಮೊನ್ನೆ ಎಲ್ಲ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಆ ಮೊನ್ನೆ ಶೇರ್ ಮಾಡಿರೋ ರೆಸಿಪಿ 1 ಇಯರ್ ಹಳೇದು ಆ ರೆಸಿಪಿ. ಸೊ ಈಗ ಇದು ಆ್ಯಂಡ್ ಲಂಚಿಗೆ ಇವತ್ತು ಮೊಸಪ್ಪು ಸಾರು. ನನಗೆ ವೆಜ್ಜಲ್ಲಿ ಬೇಳೆ ಸಾರು ಅದೆಲ್ಲ ಇಷ್ಟ ಆಗಲ್ಲ, ಮೊಸಪ್ಪು ಸೊಪ್ಪು ಸಾರು ಇಷ್ಟ ಆಗುತ್ತೆ. ಆ್ಯಂಡ್ ಐ ಡೋಂಟ್ ಲೈಕ್ ಬಸ್ಸಾರು. ವೆರಿ ರೇರ್ ನಾನು ಬಸ್ಸಾರು ತಿನ್ನೋದು. ಅದ್ರಲ್ಲಿ ಬಸ್ಸಾರು ನಂಗೆ ನಾಟಿ ಕೋಳಿ ಬಸ್ಸಾರೇ ಇಷ್ಟ. ಯಾಕೆ ಮಮ್ಮಿ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಬಟ್ ಆಗಿಲ್ಲ. ನಾಟಿ ಕೋಳಿ ಮಗಳು ಬಾಯಲ್ಲಿ ಎಷ್ಟು ಚೆನ್ನಾಗಿ ಭೂತದ ಬಾಯಲ್ಲಿ ಭಗವದ್ಗೀತೆ ತರ ಎಷ್ಟು ಚೆನ್ನಾಗಿ ಬಸ್ಸಾರು ಸೊಪ್ಸಾರು ಇವೆಲ್ಲ ಬರ್ತಾಯಿದೆ ನೋಡಿದ್ರೆ ನನ್ನ ನಾಟಿ ಕೋಳಿ ಬಸ್ಸಾರು ಇಷ್ಟ ಅಂತ. ನಾಟಿ ಕೋಳಿನ ಬಸ್ಸಾರು ಚೆನ್ನಾಗಿರುತ್ತೆ. ನೆನೆಸ್ಕೊಂಡು ವಾರ ನಾವು 15 ದಿವಸ ನೋ ಮೌತ್ ವಾಟರಿಂಗ್ ಆಲ್ಸೋ. ನಂಗೇನು ಫುಲ್ಲು ಕ್ರೇವ್ ಆಗ್ಬಿಟ್ಟು ತಿನ್ಬೇಕು ಅಂತೆಲ್ಲ ಏನು ಅನಿಸ್ತಾ ಇಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್. ಆದ್ರೆ ವೆಜ್ ತಿನ್ಬಾರ್ದು ಅನಿಸ್ತಾ ಇದೆ. ಕ್ರೇವ್ ಆಗ್ಬಿಟ್ಟು ಏನು ಬರೀ ಚಿಕನ್ನು ಮಟನ್ನು ಮುಂಚೆ ಎಲ್ಲ ಫುಲ್ ಕ್ರೇವ್ ಆಗುತ್ತಲ್ಲ, ನನಗೆ ಇದೇ ಬೇಕು ಅದೇ ಬೇಕು ಆ ಥರ ನಿಜ ಏನು ಅನ್ಸಲ್ಲ. ಈ ಟೈಮಲ್ಲಿ ಮತ್ತೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗೆಲ್ಲ ಇರ್ತೀವಲ್ಲ ಅವಾಗೆಲ್ಲ ನಂಗೆ ನಿಜ ಅನ್ಸಲ್ಲ. ಬಟ್ ಏನಂತಂದರೆ ಈ ವೆಜ್ ತಿಂದು ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ಆ ಥರ ಫೀಲ್. ಏನೋ ಜ್ವರ ಬಂದ್ಬಿಟ್ಟು ಬಾಯಿ ಕೆಟ್ಟೋಗಿರುತ್ತೆ ಆ ಥರ. ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಬಟ್ ನನಗೆ ನಿಜವಾಗ್ಲೂ ಇದು ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ ನಾನ್ ವೆಜ್ ಎಲ್ಲ. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್ ದ ಪಾಯಿಂಟ್. ನಾನ್ ವೆಜ್ ತಿನ್ಬೇಕಂತ ಅನಿಸ್ತಾ ಇಲ್ಲ, ಆದ್ರೆ ವೆಜ್ ತಿನ್ಬೇಕಂತ ಇಷ್ಟ ಆಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಮಾ ಅದು ಇದಮ್ಮ ಇಂಡೈರೆಕ್ಟ್ ಸ್ಪೀಚ್ ಕ್ವೆಶ್ಚನ್ ಆನ್ಸರ್. ಇದು 7th ಅಲ್ಲಿ ಇದ್ದ ಇಂಡೈರೆಕ್ಟ್ ಸ್ಪೀಚ್ ಇತ್ತಲ್ಲ ಹಂಗೆ ಹೇಳ್ತಾ ಇದ್ದೆ. ನಿಜವಾಗ್ಲು ಈ ವೆಜ್ಜಲ್ಲಿ ಎಷ್ಟು ಉಪ್ಪು ಖಾರ ಹಾಕಿ ಏನಾದರೂ ಮಾಡ್ರಿ. ಮೊನ್ನೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಹೆಂಗಿತ್ತು ಗೊತ್ತಾ? ಪೂರ್ತಿ ಹೋಗೋ ಮನೆಯಲ್ಲಿ ಶ್ರಾವಣ ಕಾರ್ತಿಕ್ ಮಾಸ ಆಮೇಲೆ ಮಾಘ ಮಾಸ ಏನು ಮಾಡಬಾರ್ದು, ಎಲ್ಲ ಇರ್ಬೇಕಂತ ಅವಾಗಿರೋದು ಮಜ. ನಾವು ಮಾತ್ರ ಇಲ್ಲಿ ಮಾಡಿ ತಿಂತ. ನಾನು ಹಂಗೇನೇನ ಇದ್ರೆ ನಾನು ಬರೀ ಶ್ರಾವಣ ಮಾಡ್ತೀನಿ ಅಷ್ಟೇ. ಇನ್ನ ಅವ್ರ ಮನೇಲಿ ಏನಾಯ್ತಾ ನೀನು ಅದೆಲ್ಲ ಮತ್ತೆ ಅವ್ರ ಮನೇಲಿ ಇವಾಗ ಆಯ್ತೋ ಇಲ್ಲೋ ಯಾರು ಗೊತ್ತು, ತಿನ್ಬಿಡ್ಲಾ? ಮದ್ವೆ ಆದ್ಮೇಲೆ ಲೆಕ್ಕ. ಮದುವೆ ಆದ್ಮೇಲೆ ಕಾರ್ತಿಕ ಅದನ್ನ ಇನ್ ಮಾಡಬೇಕು. ಮಾಸ ಮಾಘ ಮಾಸ ಆಷಾಢ ಇನ್ನ ಏನೇನೋ ಅಮಾವಾಸ್ಯೆಗೆ ತಿನ್ನಲ್ಲ, ಪೌರ್ಣಮಿಗೆ ತಿನ್ನಲ್ಲ, ಇನ್ನೂ ಅದೆಲ್ಲ ಏನೇನೋ ಇರುತ್ತೆ. ಬಟ್ ನನಗೆ ನಿಜ ಆ ಥರ ಎಲ್ಲ ಇಷ್ಟ. ಅವಾಗ ನೀನು ನಮ್ಮನೇದು ಏನು ಫಾಲೋ ಮಾಡೋಂಗಿಲ್ಲ, ಅವ್ರ ಮನೇಲಿ ಏನೈತೋ ಅದನ್ನ. ಹೌದು, ಹಂಗಂದ್ರೆ ನಮ್ಮನೆ ಯಾವುದು? ಐ ಮೀನ್ ನನ್ನ ಮನೆ, ಗಂಡನ ಮನೆನೇ ಸರ್ವಸ್ವ. ನಾವೆಲ್ಲ ಇಲ್ಲ ಅತ್ತೆ ಮನೆಗೆ ಬಂದ್ಮೇಲೆ ಹಂಗೆ ನೀನು ಅಷ್ಟೇ ಇರ್ಬೇಕಲ್ಲ. ಅಷ್ಟೆಲ್ಲ ಸೀನು ಸೀನಿಲ್ಲ ಅಲ್ಲ, ಸೀನ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಬಟ್ ನಾನ್ ವೆಜ್ ಇರ್ಬೇಕು ಈ ಸತಿ, ಏನೇನೋ ಆಗಲಿ ನಾನ್ ವೆಜ್ ಇರ್ಬೇಕು. ಆ ಥರ ನಾನು ಫುಲ್ ಏನು ಕಣ್ಗ ಇಷ್ಟಿಷ್ಟೆಲ್ಲ ತಿನ್ನಲ್ಲ. ನಾನು ತಿಂದ್ರೇನು ಫುಲ್ ವೆರಿ ಸೆಲೆಕ್ಟಿವ್, ಇದು ತಿನ್ಬೇಕು ಅದೇ ತಿನ್ಬೇಕು ಅಂತ. ನೀನ್ ಮಾತಾಡ್ಸಕ್ ಕಳಿಸ್ತೀನಲ್ಲ ಮದ್ವೆ ಪ್ರಪೋಸಲ್ ಬಂದಾಗ, ಅವಾಗ ಹೋಗ್ಬಿಟ್ಟು ಅಲ್ಲಿ ನೀನು ಕೇಳ್ಬಿಟ್ಬಿಡ ನೀನ್ ಶ್ರಾವಣದವರ. ನಾನು ನಿಜ ಅದೇ ಕೇಳೋದು ಫಸ್ಟು, ನಾನ್ ವೆಜ್ ನೀವು ಶ್ರಾವಣ ಮಾಡ್ತೀರಾ? ಆಮೇಲೆ ವೀಕ್ಲಿ ಎಷ್ಟು ಡೇಸ್ ಯಾವ್ಯಾವ ಡೇ ತಿನ್ನಲ್ಲ ಅದೆಲ್ಲ ಕೇಳ್ಬೇಡ. ಆಮೇಲೆ ಏನಪ್ಪ ಹುಡುಗಿಂಗೆ ಅಂತ ರಿಜೆಕ್ಟ್ ಮಾಡಿ. ಫಸ್ಟ್ ನಂದು ಎಲ್ಲ ನಂದು ಯೂಟ್ಯೂಬ್ ಇನ್ಸ್ಟಾ ಎಲ್ಲ ಕಳಿಸ್ಬಿಡ್ತೀನಿ. ಅಣ್ಣ ನೋಡಿ ಅಣ್ಣ ಇದು ನಂದು ಅಣ್ಣ ಅಂತಾರ, ಅಣ್ಣ ಅಂತಾರ. ಯಾರು ಗುರ್ತು ಪರಿಚಯ ಹೇಳ್ದವ್ರಮ್ಮ ಲೇ ಹಂಗೆ ಅನ್ನೋದು ನಾವು. ಎಷ್ಟು ಸಂಪ್ರದಾಯ ಏನಂತಾರೆ, ಅಯ್ಯೋ ಅದನ್ನ ದೂರದ ಮಾತು ಗೈಸ್, ಇವ್ರಿಗೆ ಆಗ್ಬೇಕು ಇವಾಗ ಅದೆಲ್ಲ. ಆ್ಯಂಡ್ ಯು ಆರ್ ಮೇಕಿಂಗ್ ಮೀ ಬ್ಲಶ್ ಮಮ್ಮಿ. ಓಹೋ ಓಕೆ, ಯು ಹ್ಯಾವ್ ಟು ಬಿ ರೆಡಿ. ಈ ಗೋಬಿ ಕಟ್ ಮಾಡೋದು, ಈ ಮಶ್ರೂಮ್ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅದೇ ನಮ್ಮ ಚಿಕನ್ ಮಟನ್ ಆದರೆ 2 ಟೈಮ್ ಹಿಂಗೆ ನೀರಲ್ಲಿ ಹಿಂಗೆ ಹಾಕ್ಬಿಟ್ರೆ ಸ್ಟವ್ ಮೇಲೆ ಮನೆ ಎಲ್ಲ ಗಮ್ ಅನ್ನುತ್ತೆ. ಇವತ್ತು ಯಾರು ಮಧ್ಯಾಹ್ನ ಊಟನೇ ಮಾಡಿಲ್ಲ ಗೈಸ್, 4 ಗಂಟೆ. ಇವಾಗ ಇನ್ನೂ ಸಾರು ರುಬ್ತಾವ್ರೆ. ಬೆಳಗ್ಗೆ ಎಲ್ಲರೂ ದೋಸೆ ತಿಂದ್ವಿ, ಸಖತ್ತಾಗಿ ಬಂದಿತ್ತು ದೋಸೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿ ಹೆಂಗೆ ಬಂದಿತ್ತು ಗೊತ್ತಾ? ಚೈಲ್ಡ್ಹುಡ್ ಡೇಸಲ್ಲಿ ತಿಂದಿದ್ದು ನೆನಪು. ID ಬ್ಯಾಟ್ರ್, ಬಟ್ ಮಾಡೋ ವಿಧಾನ ಎಲ್ಲರಿಗೂ ID ಬ್ಯಾಟ್ ತೊಗೊಂಡೋಗಿ, ಎಲ್ಲರಿಗೂ ID ಬ್ಯಾಟರ್ ತೊಗೊಂಡೋಗಿ ಕೊಟ್ಬಿಡ್ತೀನಿ. ಎಲ್ಲರೂ ನನ್ನ ಥರ ಮಾಡ್ಬಿಡ್ತಾರಾ? ಅಮ್ಮಮ್ಮ ವಿಧಾನ. ನಮ್ಮ ಅಮ್ಮಮ್ಮ
ಮಾಡ್ಕೊಟ್ರೆ ಈ ರುಚಿ. ಆದ್ರೂ ಈ ವೆಜ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ನಾನ್ ವೆಜ್ ಆದರೆ ಸುಮ್ಮನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇದು ಒಂದಿಷ್ಟು ಮಸಾಲೆ ಹಾಕ್ಬಿಟ್ರೆ ಸಾಕು, ಅದರಲ್ಲೇ ಫ್ಲೇವರ್ ಟೇಸ್ಟ್ ಎಲ್ಲ ಅದರಲ್ಲೇ ಇರ್ತೈತೆ. ಈ ವೆಜ್ಜಿಗೆ ಎಷ್ಟು ತುಂಬಿಸ್ತಾನೇ ಇರಬೇಕು, ತುಂಬ್ತಾನೇ ಇರ್ತೈತೆ, ಏನು ರುಚಿ ಇರಲ್ಲ. ಬಟ್ ವೆಜಿಟೇರಿಯನ್ಸ್ ಏನು ಬೇಜಾರು ಮಾಡ್ಕೊಬೇಡಿ, ಓಕೆ. ವೆಜ್ ತಿನ್ಬೇಕು. ವೆಜ್ಜಲ್ಲಿ ಏನೂ ಇರಲ್ಲ ಗೈಸ್. ಆ ಪನ್ನೀರು ರಬ್ಬರ್ ಅನಿಸ್ತೈತೆ ನನಗೆ ನೋಡೋದು, ಅದನ್ನು ತಿಂದರೆ ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಆ ಪನ್ನೀರ್ನ. ಎಷ್ಟು ತರಕಾರಿ ಇರ್ತೈತೆ, ಎಷ್ಟು ಥರ ಪಲ್ಯಗಳು ಮಾಡ್ಬೋದು. ಸುಮ್ಮನೆ ಕೂತ್ಕೊಮ್ಮ. ಹಬ್ಬ ಹರಿದಿನ ಅಂದರೆ ಮಾಡ್ಬೋದು. ದಿನ ಭಾನುವಾರ ನನ್ನ ಕೈಯಲ್ಲಿ ಶ್ರಾವಣ ಮಾಸ ಭೀಮನ ಅಮಾವಾಸ್ಯೆಯಿಂದ 3ನೇ ಶುಕ್ರವಾರ ಶನಿವಾರ. ಗೌರಿ ಹಬ್ಬದ ತನಕ ತಿನ್ಬಾರ್ದು. ಏನು ಗೌರಿ ಹಬ್ಬದ ತನಕ ನಾವು ಕಡೆ ಅದೆಲ್ಲ ಇಲ್ಲ. ನಮ್ಮ 9 ನಿಮಿಷ ಮಾತಾಡಿದ್ಯಾ ನೀನು, ಸುಮ್ಮನೆ ಇರಲ್ಲ ಬಂದ್ಬಿಟ್ಟು. ಏನು ಇರಬೇಕು ಬ್ಲಾಗ್ ಅಂದರೆ ನೋಡಿ ಗೈಸ್, ನನಗೆ ಒಳ್ಳೆ ವಾಚ್ ಟೈಮೇ ಕೊಡಲ್ಲ ಇವ್ನು ಬ್ಲಾಗಲ್ಲಿ. ಬೇಲಾಡ್ಕೊಬೇಕು, ನನ್ನ ವಿಡಿಯೋ ಮಾಡೋದು ಕೊಡ್ಲಿ, ನಾನು ಮಾತಾಡ್ಸೋದು ಬಿಡೆ ಅಂತ. ನೀನು ಕೇಳಿಸಿಲ್ಲ, ಎಡಿಟ್ ಮಾಡಿಬಿಟ್ಟಿರ್ತಾಳ. ಎಡಿಟ್ ಏನು ಮಾಡಿರಲ್ಲ, ಆದರೆ ಬೋರ್ ಹೊಡಿತೈತೆ. ಎಷ್ಟು ನಿಮಿಷ ಆಗಿದೆ ಗೊತ್ತಾ? 9 minutes 33 seconds ಆಗಿದೆ. ವೋಟ್ ಫಾರ್ ಅಶ್ವಿನಿ ಆಂಟಿ. ನಾನು ಮಾತಾಡಿದ್ರೆ ಬೋರ್ ಆಗುತ್ತಾ, ನನ್ನ ಕಾನ್ವರ್ಸೇಷನ್ ನಿಮ್ಗೆ ಇಷ್ಟ ಆಗಲ್ವಾ ಅಂತ ಹೇಳಿ. ಇಷ್ಟ ಎಲ್ಲ ಆಗುತ್ತೆ, ನೀನು ಕೊರ ಅಂತ ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ. ನಮ್ಮ ಮಮ್ಮಿ ಮಾಡೋ ಮೊಸರು, ನಂಗೆ ಮೊಸೊಪ್ಪು ಸಾರು ನಂಗೆ ತುಂಬ ಇಷ್ಟ. ನಂತರ ಹೇಳು. ತುಂಬ ಚೆನ್ನಾಗಿ ಮಾಡ್ತಾರೆ ಮೊಸೊಪ್ಪು ಸಾರು, ಬಸ್ಸಾರು ಚೆನ್ನಾಗಿ ಮಾಡ್ತಾರೆ. ನಾನು ಮನೇಲಿದ್ದರೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತೀನಿ. ಆ್ಯಂಡ್ ನಾಟಿ ಕೋಳಿ ಸಾರು ಚೆನ್ನಾಗಿ ಮಾಡ್ತಾರೆ. ಸಾರುಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವತ್ತು ಬೆಳಗ್ಗೆ ಮಾಡಿದ್ರು ಗೈಸ್ ಆ ಚಟ್ನಿ, ವೈಟ್ ಚಟ್ನಿ ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದೇನು ಚೆನ್ನಾಗಿ ಮಾಡ್ತೇವೆ, ರಸ. ಹೆಂಗೋ ಗನ್ ಪಾಯಿಂಟ್ ಅಲ್ಲಿ ಹೇಳ್ದಂಗೆ ಐತೆ. ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಸಾಕ್ಷಿ ಸುಮ್ಮನೆ ರಾಮ. ಇಲ್ಲ, ನಿಜ ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮ ಮಮ್ಮಿನೂ. ಓ ಬರೀ ನಂದು ಹೇಳ್ತಾ ಇರ್ತೀನಲ್ಲ, ಐ ಮೀನ್ ನನ್ನ ಬ್ಲಾಗ್ ನಾನು ಹೇಳ್ತಾ ಇರ್ತೀನಿ ಅವಾಗ ಅಷ್ಟೇ. ಆ್ಯಂಡ್ ಇವಾಗ ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಗೋವೀಸ್ 65. ಬಟ್ ಕಬಾಬ್ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಗೈಸ್. ಏನೋ ತಮ್ಮಂದ್ರಿಗಂತ, ನನಗಂತ ತಮ್ಮಂದ್ರಿಗಂತ, ಅವ್ರಂತೂ ಏನೂ ತಿಂತಲ್ಲ. ದಿನ ನೂಡಲ್ಸ್, ಫ್ರೈಡ್ ರೈಸ್, ಬರ್ಗರ್, ಪಿಜ್ಜಾ ಇಷ್ಟರಲ್ಲೇ ಸಾಕ್ತಾ ಇದ್ದಿದ್ದು ಅವರು. ಗೋಬಿ 65 ಅವ್ರ ಗೋಬಿ ಕಬಾಬ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ರೀಸೆಂಟ್ ವ್ಲಾಗ್ಸಲ್ಲೇ. ನಿಮಗೆ ಬೇಕಿದ್ರೆ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಇನ್ ಮೈ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.